ನಾವು ವಾಕ್ಯಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಲವಾಗಿ ಪ್ರೀತಿ ಮಾಡುವಂತ ಯೇಸಪ್ಪ, ಹೌದು ದೇವರಪ್ಪ ಕರ್ತನೆ, ಅತಿ ಶ್ರೇಷ್ಠವಾದಂತ ನಾಮ ದೇವರೇ. ಅಪ್ಪ, ನಿನ್ನ ನಾಮ ಕರ್ತನೆ, ಹೌದು ದೇವರಪ್ಪ, ಭೂಮಿಯಲ್ಲೂ ಗಗನದಲ್ಲೂ ದೇವರೇ. ಅಪ್ಪ ಕರ್ತನೆ, ಮೇಲಾದ ನಾಮ ದೇವರೇ, ನಿನ್ನ ನಾಮ ಒಂದೇ ದೇವರೇ. ಹೌದು ಕರ್ತನೆ, ನೀನೊಬ್ಬನೇ ಅಪ್ಪ ದೇವರು. ಹೌದು ಕರ್ತನೆ ಅಪ್ಪ, ಭೂಮಿಯಲ್ಲೂ ದೇವರೇ. ಅಪ್ಪ ತಂದೆ, ಹೌದು ಕರ್ತನೆ, ಪರದಲ್ಲಿ ಎಲ್ಲ ಕೂಡ ನೀನೊಬ್ಬನೇ ದೇವರೇ. ಹೌದು ಕರ್ತನೆ ಅಪ್ಪ ಯೇಸುವೆ, ಇನ್ನು ದೇವರ ಇನ್ನು ಹಲವಾರು ಜನರು ಕರ್ತನೆ ಇನ್ನು ಸತ್ಯದ ಕಡೆಗೆ ತಿರುಗಿಕೊಳ್ಳುವಂತೆ ಅಪ್ಪ, ಇನ್ನೂ ದೇವರಪ್ಪ ಅಧಿಕವಾಗಿ ಎಲ್ಲಾ ಜನರು ಕರ್ತನೆ ಅಪ್ಪ, ಹೌದು ದೇವರಪ್ಪ ಯೇಸುವೆ, ದೇವರೆಂಬುದಾಗಿ ದೇವರ ಕಂಡುಕೊಳ್ಳುವಂತ ಕೃಪೆಯನ್ನು ಅನುಗ್ರಹಿಸಿ. ಹಾಗೆ ದೇವರಪ್ಪ, ಇವತ್ತು ವಾಕ್ಯದ ಸಂದೇಶ ಭಾಗಗಳು ದೇವರನ್ನ ಸೇವಕರು ಕೊಡುವಾಗ ಕರ್ತನೆ ಅಪ್ಪ, ಏನೆಲ್ಲ ಮಾತಾಡ್ಬೇಕು ಕರ್ತನೆ, ಅವರೊಟ್ಟಿಗೆ ಮಾತನಾಡಿ ವಾಕ್ಯದ ಮುಖಾಂತರ ಕರ್ತನೆ ತಿಳಿಯಪಡಿಸಿರಿ. ವಾಕ್ಯಗಳನ್ನು ನಾನು ಬಲವಾಗಿ ಹಿಡಿದುಕೊಂಡು ದೇವರೇ, ಲೋಕದ ಕಟ್ಟೆಗಳಿಗೂ ಕೂಡ ದೇವರೇ, ಹೌದು ಕರ್ತನೆ ಅಪ್ಪ, ಆ ಸತ್ಯವನ್ನು ಹಿಡಿದುಕೊಳ್ಳುವಂತ ಇನ್ನು ಹಲವಾರು ಜನರು, ಕತ್ತಲೆಯ ಶಕ್ತಿಯಲ್ಲಿರುವಂತ ಜನರು ಅಪ್ಪ, ಅಂಧಕಾರದಲ್ಲಿರುವಂತ ಜನರು, ಮಾಟ ಮಂತ್ರ ತಂತ್ರಗಳಿರುವಂತ ಜನರು ಅಪ್ಪ, ಮೂಢನಂಬಿಕೆಯಲ್ಲಿರುವಂತ ಜನರನ್ನ ಕರ್ತನೆ, ಅವರೆಲ್ಲರೂ ಕೂಡ ದೇವರ ಸತ್ಯವನ್ನು ತಿಳಿಯಪಡಿಸುವಂತೆ ಅಪ್ಪ ಕೃಪೆಗಳನ್ನು ಅನುಗ್ರಹಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಅಪ್ಪ ಕರ್ತನೆ ಅಪ್ಪ ದೇವರೇ, ವಾಕ್ಯ ಕೊಡುವಂತ ನಿನ್ನ ಸೇವಕರನ್ನು ಕೂಡ ಅಪ್ಪ ನಿನ್ನ ಆತ್ಮದಿಂದ ತುಂಬಿಸಿರಿ ಕರ್ತನೆ. ಬಾಯಾಗಿದ್ದು ದೇವರೇ, ನೀನ್ ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಹೌದು ಕರ್ತನೆ ಅಪ್ಪ ಯೇಸುವೆ, ಈ ಪ್ರಾರ್ಥನೆ ಮನವೆಲ್ಲಾ ಕೂಡ ನಿನ್ನ ಕರೆಗೆ ಅರ್ಪಿಸ್ತಾ ಕ್ರಿಸ್ತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಬ್ರದರ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜಾಯ್ನ್ ಆಗಿರುವಂತಹ ಎಲ್ಲ ದೇವರ ಮಕ್ಕಳಿಗೆ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಈ ದಿನ ಮತ್ತೊಂದು ಅಧ್ಯಾಯದಿಂದ ನಾವು ವಾಕ್ಯವನ್ನು ಧ್ಯಾನ ಮಾಡೋಣ. 16ನೇ ಅಧ್ಯಾಯ. ಈ 16ನೇ ಅಧ್ಯಾಯದಲ್ಲಿ ನಾವು ದೇವರ ವಾಕ್ಯ, ಯೇಸುವಿನ ಶಕ್ತಿಯನ್ನು ಅನುಭವಿಸಲು ನೀವು ಏನ್ ಮಾಡಬೇಕು ಅನ್ನೋದ್ರ ಕುರಿತು ನೋಡೋಣ. ನಿನ್ನ ನನ್ನ ರಕ್ಷಕನು ಯೇಸು ಕ್ರಿಸ್ತನು. ಕ್ರಿಸ್ತನಲ್ಲಿ ಸಕಲ ಬಲ ಮತ್ತು ಸಕಲ ಅಧಿಕಾರ ಕೊಡಲ್ಪಟ್ಟಿದೆ. ಯೇಸು ಕ್ರಿಸ್ತನನ್ನ ನಂಬಿರುವವರು, ಆತನಿಗಾಗಿ ಜೀವಿಸುವವರ ಜೀವಿತಗಳಲ್ಲಿ ದೇವರು ಈ ಒಂದು ಶಕ್ತಿಯನ್ನ ಕೊಟ್ಟಿದ್ದಾರೆ. ಇವತ್ತಿನ ವಚನ ಭಾಗ ಮತ್ತಾಯ 8:1-4 ಓದ್ಕೊಳ್ಳೋಣ. ಆತನು ಬೆಟ್ಟದಿಂದ ಇಳಿದು ಬರುವಾಗ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋದರು. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು. ಆತನು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧವಾಗು ಅಂದನು. ಕೂಡಲೇ ಅವನ ಕುಷ್ಠವು ವಾಸಿಯಾಯಿತು. ಆಗ ಯೇಸು ಅವನಿಗೆ, ಯಾರಿಗೂ ಹೇಳಬೇಡ, ನೋಡು, ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ ಮೋಶೆ ನೇಮಿಸಿದ ಕಾಣಿಕೆಯನ್ನು ಕೊಡು, ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಹೇಳಿದನೆಂಬುದಾಗಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕುಷ್ಠರೋಗ ಅನ್ನೋದ್ರ ಕುರಿತು ಮೊದಲು ನಾವು ನೋಡುವಾಗ ಅದು ಎಷ್ಟು ಭಯಂಕರವಾಗಿತ್ತು ಎಂಬುದಾಗಿ. ನಾನು ನೇರವಾಗಿ ಕುಷ್ಠರೋಗಿಗಳನ್ನ ನೋಡಿದ್ದು ಒಡಿಸ್ಸಾ ರಾಜ್ಯಕ್ಕೆ ಸೇವೆಗಾಗಿ ಹೋದಾಗ ಅಲ್ಲಿ ನಾವು ನೋಡಿದ್ವಿ. ನಾನು ಮತ್ತೆ ಅರ್ಜುನ್ ಮಾತ್ರನೇ ಇಬ್ರು ಸೇವೆಗೆ ಹೋಗಿದ್ವಿ. ಅಲ್ಲಿ ಹೋದಾಗ ಆ ಬಸ್ ಸ್ಟ್ಯಾಂಡ್ಗಳಲ್ಲಿ ಬಸ್ ಇಳಿದ ತಕ್ಷಣ ಎಷ್ಟು ಜನ ಆ ಕುಷ್ಠರೋಗಿಗಳು ಒಬ್ಬರಿಂದ ಒಬ್ರು ಬಂದು ಭಿಕ್ಷೆ ಕೇಳ್ತಾ ಇದ್ರು. ಅವ್ರನ್ನ ನೋಡಿದ ತಕ್ಷಣನೇ ಒಂಥರ ಆಗೋಯ್ತು ನನಗೆ. ಒಂಥರ ಬೇಸರ, ಒಂಥರ ದುಃಖನೇ ಆಗೋಯ್ತು. ನೇರವಾಗಿ ಅಷ್ಟೊಂದ್ ಜನ ಕುಷ್ಠರೋಗಿಗಳನ್ನ ನೋಡಿದ್ದು. ನಮ್ ಕಡೆ ಎಲ್ಲ ಕೈ ಇಲ್ದಿರೋರು, ಕಾಲ್ ಇಲ್ದಿರೋರು, ಕುಂಟ್ರು ಕುರುಡರು ನೋಡ್ತೀವಿ, ಆದ್ರೆ ಕುಷ್ಠರೋಗಿಗಳನ್ನ ನೋಡೋದು ತುಂಬಾ ಕಡಿಮೆ. ಅದಕ್ಕೇನೆ ಆ ದೇವರ ಸೇವಕರು ಒಬ್ರು ಈ ಒಂದು ಒಡಿಸ್ಸಾ ಪ್ರಾಂತಕ್ಕೆ ಬಂದು ಆ ಸೇವೆ ಮಾಡಿದ್ರು ಕುಷ್ಠರೋಗಿಗಳ ಮಧ್ಯದಲ್ಲಿ. ಆದ್ರೂ ಕೂಡ ಜನ ಅದನ್ನ ಗುರುತಿಸದೆ ಅವರನ್ನ ಮತ್ತೆ ಮಕ್ಕಳನ್ನ ಸಜೀವವಾಗಿ ಕಾರಲ್ಲೇ ಸುಟ್ಟು ಬಿಟ್ರು ಎಂಬುದಾಗಿ ನೋಡ್ತಾರೆ. ಈ ಒಂದು ಕುಷ್ಠರೋಗಿಗಳು ಆ ಕಾಲದಲ್ಲಿ ಎಷ್ಟು ಭಯಂಕರವಾಗಿರ್ತಿದ್ರು. ಮತ್ತೆ ಅವ್ರ ಕುರಿತಾಗಿ ನಾವು ನೋಡುವಾಗ ಕುಷ್ಠರೋಗಿಗಳ ಬಗ್ಗೆ ದೇವರು ಅನೇಕ ವಿಷಯಗಳು ಹೇಳಿದ್ರು. ಆ ವಿಷಯಗಳೇನಂತ ಹೇಳಿದ್ರೆ,
ಅವರು ಎಲ್ಲರಿಂದ ದೂರ ಇರಬೇಕು. ಕುಟುಂಬಗಳಿಂದ ಮೊದಲು ಅವರು ದೂರ ಇರಬೇಕು ಅಂತ ದೇವರು ಹೇಳಿದ್ರು. ಅವ್ರು ಯಾರು ಹತ್ರ ಬರೋ ಹಾಗೆ ಇಲ್ಲ. ಊರಿಂದ ಆಚೆ ಇದ್ದು ಯಾರಾದ್ರೂ ಒಂದ್ ವೇಳೆ ಆ ಕಡೆ ಹೋದ್ರು ಕೂಡ ಅವರು ಜೋರಾಗಿ ಕೂಗಾಡ್ಬೇಕಾಗಿತ್ತು, ನಾವು ಈ ತರ ಅಶುದ್ಧರು ಅಶುದ್ಧರು ಅಂತ ಹೇಳ್ಬಿಟ್ಟು. ಅದೆಷ್ಟು ಭಯಂಕರವಾಗಿರ್ತಿತ್ತು ಅಂತ ಹೇಳಿದ್ರೆ, ಆ ಊರವರು ಮತ್ತೆ ಸ್ವಂತದವರು ಎಲ್ಲರಿಂದ ದೂರ ಇದ್ದು ಎಷ್ಟೋ ದೂರ ಹೋಗಿ ಅವ್ರಿಗೆ ಊಟ ಇಟ್ಬಿಟ್ಟು ಹೋಗ್ಬೇಕಾಗಿತ್ತು ಕುಟುಂಬದವರು. ಅವ್ರು ಹೋದ್ಮೇಲೆ ಇವ್ರು ಹೋಗಿ ಆ ಊಟವನ್ನ ತಕೊಂಡು ತಿನ್ಬೇಕಾಗಿತ್ತು. ಈ ತರದ ಒಂದು ಪರಿಸ್ಥಿತಿ ಇತ್ತು ಎಂಬುದಾಗಿ ನಾವು ನೋಡ್ತಾ. ಆ ದೇವರು ಈ ಕುಷ್ಠರೋಗಿಗಳ ಬಗ್ಗೆ ಕೂಡ ಹಳೆ ಒಡಂಬಡಿಕೆಯಲ್ಲಿ ಆ ಬರ್ಸಿರೋದನ್ನ ನಾವು ನೋಡ್ತೇವೆ. ಯಾಜಕ ಕಾಂಡವನ್ನ ತೆರೆಯೋಣ. ಯಾಜಕ ಕಾಂಡ 13ನೇ ಅಧ್ಯಾಯದಲ್ಲಿ ಆ 13ನೇ ಅಧ್ಯಾಯ ಪೂರ್ತಿ ಕುಷ್ಠರೋಗದ ಬಗ್ಗೆ ಬರೆಯಲ್ಪಟ್ಟಿರೋದನ್ನ ನಾವು ನೋಡ್ತೀವಿ. ಯಾವ ರೀತಿ ಆ ಕುಷ್ಠರೋಗಿಗಳು ಆ, ನಡ್ಕೋಬೇಕು, ಅಥವಾ ಹೇಗೆ ಅವ್ರನ್ನ ಗುರುತಿಸ್ಬೇಕು, ಅವ್ರನ್ನ ಹೇಗೆ ದೂರ ಇಡಬೇಕು ಅನ್ನೋದೆಲ್ಲ ಆ ಒಂದು ಅಧ್ಯಾಯದಲ್ಲಿ ತುಂಬಾ ಸ್ಪಷ್ಟವಾಗಿ ಬರೆದಿರೋದನ್ನ ನಾವು ನೋಡ್ತೇವೆ. ಮನೆಗಳಲ್ಲೂ ಕೂಡ, ಬಟ್ಟೆಗಳಲ್ಲೂ ಕೂಡ ಆ ಕುಷ್ಠರೋಗ ಕಾಣಿಸ್ಕೊಳ್ಳುವಾಗ ಅವರನ್ನ ದೂರ ಇಡ್ತಿದ್ರು ಅಂತ ಹೇಳಿ 13, 14, 2 ಅಧ್ಯಾಯಗಳು ಅದ್ರ ಬಗ್ಗೆ ಮಾತನಾಡುತ್ತೆ. ಅದು ಶುದ್ಧೀಕರಣದ ಬಗ್ಗೆ ಕೂಡ ಮಾತನಾಡುತ್ತೆ. ಸೊ ಇಲ್ಲಿ ದೇವರು ಹೇಳ್ತಿರುವಂತದ್ದು 13ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಹ್ಮ್ 9ರಲ್ಲಿ ನೋಡ್ತೇವೆ. ಯಾಜಕಕಾಂಡ 13:9 ಕುಷ್ಠರೋಗದ ಚಿಹ್ನೆಗಳು ಯಾವನಲ್ಲಾದರೂ ಕಂಡು ಬಂದರೆ ಅವನನ್ನು ಯಾಜಕನ ಬಳಿಗೆ ಕರ್ಕೊಂಡು ಬರಬೇಕು. ಯಾಜಕನು ಅವನನ್ನು ನೋಡುವಾಗ ದೇಹದ ಚರ್ಮದಲ್ಲಿ ಬೆಳ್ಳಗದ ಬಾವು ಇದ್ದರೆ ಮತ್ತು ಅಲ್ಲಿರುವ ರೋಮವು ಬೆಳ್ಳಗಾಗಿ ಹೋಗಿದ್ದರೆ ಮತ್ತು ಆ ಬಾವಿಯಲ್ಲಿ ಮಾಂಸ ಕಾಣಿಸಿದರೆ ಅದು ಹಳೆ ಕುಷ್ಠರೋಗದ ಗುರುತು. ಅವನು ಅಶುದ್ಧನಾದ್ದರಿಂದ ಯಾಜಕನು ಅವನನ್ನು ಪ್ರತ್ಯೇಕಿಸದೆ ಹೋಗ ಆಗಲೇ ಅಶುದ್ಧನೆಂದು ನಿರ್ಣಯಿಸಬೇಕು ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಹೇಳ್ತಾ ಹೋದ್ರೆ ಪೂರ್ತಿ ಆ ಕುಷ್ಠರೋಗಿಗಳು ಹೇಗೆ ನಡ್ಕೋಬೇಕು ಅಂತ ಹೇಳ್ಬಿಟ್ಟು, ಹೇಗೆ ಅದನ್ನ ಗುರುತಿಸ್ಬೇಕು, ಹೇಗೆ ಅವನ್ನ ಅಶುದ್ಧರಂತ ಹೇಳಿ ಆ, ದೂರ ಇಡಬೇಕು ಅಂತ ಹೇಳಿ ಅದ್ರ ಬಗ್ಗೆ ಬರೆಯಲ್ಪಟ್ಟಿರೋದನ್ನ ನಾವು ನೋಡ್ತೇವೆ. ಆ, ಮತ್ತೆ ತುಂಬಾ ಕಡೆ ಇದಿದೆ ಹಳೆ ಒಡಂಬಡಿಕೆಯಲ್ಲಿ. ಆ ಎಲಿಯನ ಕಾಲದಲ್ಲೂ ಕೂಡ ಅರಸು ಒಂದು ಅರಸು ಪುಸ್ತಕದಲ್ಲಿ, 2 ಅರಸು ಪುಸ್ತಕದಲ್ಲಿ ಕುಷ್ಠರೋಗಿಗಳು ಹೋಗಿ ಊರ ಆಚೆ ಇದ್ರು ಅಂತ ಹೇಳ್ಬಿಟ್ಟು, ಮತ್ತೆ ಈ ಅರಾಮ್ಯರು ಯುದ್ಧಕ್ಕಾಗಿ ಬಂದಿರ್ತಾರೆ. ಅದೇ ದೇವದೂತರು ಬಂದು 185,000 ಜನರನ್ನ ಸಾಯಿಸ್ಬಿಟ್ಟಿರ್ತಾನೆ. ಅಲ್ಲಿ ಆ ಒಂದು ಪ್ರಾಂತ್ಯಕ್ಕೆ ಹೋಗ್ತಾರೆ ಅವರು. ಅವ್ರ ಗುಡಾರ ಹಾಕೊಂಡಿರೋಂಥ ಜಾಗದಲ್ಲಿ ಹೋಗಿ ನೋಡುವಾಗ, ಈಗ ಹೆಂಗೂ ಇಲ್ಲಿದ್ರು ಸಾಯ್ತೀವಿ, ಅಲ್ಲಿ ಹೋದ್ರು ಸಾಯ್ತೀವಿ, ಏನಾದ್ರೂ ಆಗ್ಲಿ ಹೋಗೋಣ ಅಂತ ನೋಡಿದ್ರೆ ರಾತ್ರೋರಾತ್ರಿ ಅವ್ರವರೇ ಹೊಡ್ಕೊಂಡು ಸತ್ತಿರೋದು, ಒಬ್ರು ಕೂಡ ಜೀವಂತವಾಗಿ ಇಲ್ದಿರೋದನ್ನ ನೋಡ್ತೀವಿ. ಅಂದ್ರೆ ಜಸ್ಟ್ ಅಲ್ಲಿ ಅರ್ಥ ಏನಂತ ಹೇಳಿದ್ರೆ ಅವ್ರ ಊರಿಂದ ಆಚೆ ಇರೋದನ್ನ ನೋಡ್ತೇವೆ. ಹೀಗೆ 2018, 19, 20, 21 3 ವರ್ಷದಲ್ಲಿ ಕೊರೋನಾ ಎಷ್ಟು ಭಯಂಕರವಾಗಿತ್ತೋ ನಮಗ್ ಗೊತ್ತು. ಸ್ವಂತದವರೇ ದೂರ ಇಟ್ಬಿಡ್ತಾ ಇದ್ರು ಎಲ್ಲರನ್ನ. ಗಂಡನಿಗೆ ಕೊರೋನಾ ಬಂದ್ರೆ ಹೆಂಡತಿ, ಹೆಂಡತಿಗೆ ಬಂದ್ರೆ ಗಂಡ, ಮಕ್ಕಳಿಗೆ ಬಂದ್ರು ಕೂಡ ಕ್ವಾರಂಟೈನ್ ಅಂತ ಹೇಳ್ಬಿಟ್ಟು ಅವರನ್ನ ಪ್ರತ್ಯೇಕವಾದ ಕೊಠಡಿಯಲ್ಲಿ ಇಡ್ತಾ ಇದ್ರು. ಸ್ವಂತದವರೇ ರಕ್ತ ಹಂಚ್ಕೊಂಡು ಹುಟ್ಟಿದವರು ಕೂಡ ಸೇರಿಸ್ತಿರ್ಲಿಲ್ಲ, ಅವ್ರನ್ನ ಪ್ರತ್ಯೇಕವಾಗಿಡೋದು. ಅದು ಮಾನಸಿಕವಾಗಿ ಎಷ್ಟು ಕುಗ್ಗಿಸ್ತಾ ಇತ್ತು. ಅವ್ರ ಬಳಿಗೆ ಹೋಗೋದಕ್ಕೆ ಭಯ ಪಡ್ತಾ ಇದ್ರು. ಅವ್ರ ಜೊತೆ ಯಾರು ಹೇಗಿತ್ತು ಅಲ್ವಾ 2-3 ವರ್ಷ, ಮುಗಿತೇನೋ, ಲೋಕದ ಅಂತ್ಯ ಬಂದ್ಬಿಡ್ತೇನೋ ಅಂತ ಅನ್ಸ್ಬಿಟ್ಟಿತ್ತು. ಇನ್ನೆಲ್ಲ ಈ ರೀತಿ ಇಷ್ಟೊಂದು ಸ್ಪೀಡ್ ಆಗಿ ಇದು ಕೋವಿಡ್ ಅನ್ನೋದು ಹರಡಿದ್ರೆ, ಎಲ್ಲಿ ನೋಡಿದ್ರು ನ್ಯೂಸ್ ಅಲ್ಲಿ ಸಾವಿರಾರು ಜನ ಸಾಯ್ತಿರೋದು, ಹೂಣಕ್ಕೂ ಕೂಡ ಸಮಯ ಇರಲ್ಲ, ಯಾರು ಅವರ ಮನೆಯವ್ರು ಬರಲ್ಲ. ಆಸ್ಪತ್ರೆಗೆ ಹೋಗಿ ಎಷ್ಟೋ ಜನ ಸಾಯ್ತಾ ಇದ್ರು. ಅವ್ರ ಮನೆಯವ್ರು ಕೂಡ ಹೋಗಿ ಆ ದೇಹಗಳನ್ನ ತರ್ತಿರ್ಲಿಲ್ಲ. ಆ ರೀತಿ ಗೌರ್ಮೆಂಟ್ ಅವ್ರು ಸುಟ್ಟಾಕ್ತಿದ್ರು, ಎಲ್ಲ ಊತಾಕ್ತಿದ್ರು. ದೊಡ್ಡ ಗುಂಡಿ ತೆಗೆದು ಎಲ್ಲರನ್ನ ಒಟ್ಟೊಟ್ಟಿಗೆ ಹಾಕಿ ಊತಾಕ್ತಿದ್ರು. ಹ್ಮ್ ತುಂಬಾ ಜನ ಸುಟ್ಟು ಬಿಟ್ರು. ಯಾಕಂದ್ರೆ ಆ ಕಾಯಿಲೆ ಅವರಲ್ಲಿರುವಂತ ಆ ಆ ಒಂದು ಆ ಏನು ಆ ರೋಗದ ಇದಿರುತ್ತಲ್ಲ, ಸೆಲ್ಸ್, ಸೊ ಅವು ಮತ್ತೆ ಎಲ್ಲಿ ಬೇರೆಯವ್ರಿಗೆ ಹರಡುತ್ತೋ ಅಂತ ಹೇಳ್ಬಿಟ್ಟು
ತುಂಬಾ ಜನರನ್ನ ಸುಟ್ಟಾಕಿದ್ರೆ ಎಂಬುದಾಗಿ ನೋಡ್ತೇವೆ. ಹ್ಮ್. ಎಷ್ಟು ಭಯಂಕರವಾಗಿತ್ತು ಅದು. ಕುಷ್ಠರೋಗ ಅದೇ ತರ ಇದ್ದಿದ್ದು. ಅವ್ರನ್ನ ಮುಟ್ಟತಾನೆ ಇರ್ಲಿಲ್ಲ ಯಾರು. ಅವ್ರ ಗಾಳಿ ಕೂಡ ಸೋಕಬಾರ್ದಾಗಿತ್ತು. ಆ ಮಟ್ಟದಲ್ಲಿತ್ತು. ಹ್ಮ್. ಆದ್ರೆ ಇಲ್ಲಿ ಮತ್ತಾಯ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇರುವಂತದ್ದು, ಆತನು ಬೆಟ್ಟದಿಂದ ಇಳಿದು ಬರುವಾಗ ಜನರು ಗುಂಪಾಗಿ ಆತನ ಹಿಂದೆ ಹೋಗ್ತಿದ್ದಾರೆ. ಆದ್ರೆ ಒಬ್ಬ ಕುಷ್ಠರೋಗಿ ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ ನಿನಗೆ ಮನಸ್ಸಿದ್ರೆ ನನ್ನನ್ನ ಶುದ್ಧ ಮಾಡಬಲ್ಲ. ಎಷ್ಟು ಭಯಂಕರವಾಗಿತ್ತು. ಮನುಷ್ಯರ ಹತ್ರನೇ ಬರಬಾರ್ದಾಗಿತ್ತು ಅದು. ಆದ್ರೆ ಯಾರು ಕೂಡ ಕುಷ್ಠರೋಗಿಗಳು ಮನುಷ್ಯರ ಬಳಿಗೆ ಬರಬಾರ್ದು, ಯಾರು ಸೇರ್ಸಲ್ಲ. ಆದ್ರೆ ಯೇಸು ಕ್ರಿಸ್ತನು ಬೆಟ್ಟದಿಂದ ಇಳಿದು ಬರ್ಬೇಕಾದ್ರೆ ಅವನು ಹೇಗೂ ಹೊರಗಡೆ ಇದ್ದ. ಟೌನಿಂದ ಹೊರಗಡೆ ಇದ್ದದ್ರಿಂದ ಯೇಸುವನ್ನ ಅವನು ತಿಳ್ಕೊಂಡ. ಯೇಸುವಿನ ಸುವಾರ್ತೆನ ಅವನು ಕೇಳಿದ್ದ, ಯೇಸು ಹೇಳಿದಂತ ವಾಕ್ಯಗಳನ್ನು ಕೇಳಿದ್ದ. ಗೊತ್ತಿಲ್ಲ ಯೇಸು ನನ್ನನ್ನು ಶುದ್ಧ ಮಾಡ್ಬೋದು, ಗುಣಪಡಿಸ್ಬೋದು ಅನ್ನೋ ಒಂದು ನಂಬಿಕೆ ಅವನಲ್ಲಿತ್ತು. ಯೇಸುವನ್ನ ನಾನು ಬಿಟ್ರೆ ನನ್ನ ಜೀವನ ಪೂರ್ತಿ ನಾನು ಕುಷ್ಠರೋಗಿಯಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಆ ಅವಕಾಶನ ಅವನು ಕಳ್ಕೊಳ್ಳದೆ ಯೇಸುವಿನ ಪಾದಕ್ಕೆ ಅಡ್ಡ ಬಿದ್ದ ಎಂಬುದಾಗಿ ನಾವು ನೋಡ್ತೇವೆ. ಯೇಸುವಿಗೆ ಅಡ್ಡ ಬಿದ್ದು ಕೂಗ್ತಾ ಇರೋದು, ನಿನ್ನ ಮನಸ್ಸಿದ್ರೆ ನನ್ನ ಶುದ್ಧ ಮಾಡು. ಆದ್ರೆ ಯೇಸು 3ನೇ ವಚನದಲ್ಲಿ ನಾವು ನೋಡ್ತೇವೆ, ಆತನು ಕೈ ನೀಡಿ ಅವನನ್ನ ಮುಟ್ಟಿ ಅಂತ. ಇದು ಸಾಧಾರಣವಾದ ಮಾತಲ್ಲ. 3ನೇ ವಚನ, ಯೇಸು ತನ್ನ ಕೈ ನೀಡಿ ಅವನನ್ನ ಮುಟ್ಟುತ್ತಾ ಇರೋದು. ಆ ಕಾಲದಲ್ಲಿ ಯಾವಾಗ ಒಬ್ಬರನ್ನೊಬ್ರು ಮುಟ್ತಾನೆ ಇರ್ಲಿಲ್ಲ. ಕುಷ್ಠರೋಗಿಗಳನ್ನ ಅಷ್ಟು ದೂರ ಇಡ್ತಾ ಇದ್ರು. ಕುಷ್ಠರೋಗ ಬಂದ್ಮೇಲೆ ಅವನನ್ನ ಮುಟ್ಟಿದ ಮೊದಲನೇ ವ್ಯಕ್ತಿ ಯೇಸು ಸ್ವಾಮಿ. ಹೇಗಿರ್ಬೋದು, ವಾಸಿ ಆಗುತ್ತೆ ಇಲ್ವೋ ಅದು ಎರಡನೇ ವಿಷಯ. ಆದ್ರೆ ಪ್ರೀತಿಯಿಂದ ಒಬ್ಬರನ್ನ ಮುಟ್ಟೋದು, ಅವ್ರ ಜೊತೆ ಇರೋದು, ಅವ್ರನ್ನ ಧೈರ್ಯ ಪಡಿಸೋದು ಹೇಗಿರುತ್ತೆ ಯೋಚನೆ ಮಾಡಿ. ಸೊ ಮುಟ್ಟಿ ಯೇಸು ಸ್ವಾಮಿ ಹೇಳಿದ್ದು 3ನೇ ವಚನದಲ್ಲಿ, ನನಗೆ ಮನಸ್ಸುಂಟು ಶುದ್ಧವಾಗು ಅಂತ ಹೇಳಿ. ವಚನ ಹೇಳುತ್ತೆ ಕೂಡಲೇ ಅವನಿಗೆ ಕುಷ್ಠ ಹೋಯಿತು ಅಂತ ಹೇಳ್ಬಿಟ್ಟು. ಇದು ದೇವರ ಶಕ್ತಿ, ಇದು ಯೇಸು ಕ್ರಿಸ್ತನಲ್ಲಿ ಇರುವಂತ ಅಧಿಕಾರ. ಅದನ್ನೇ ನಾವು ಹೇಳ್ತಿರೋದು. ಈಗ ಯೇಸುವಿನ ಶಕ್ತಿಯನ್ನು ಅನುಭವಿಸಲು ನೀನ್ ಏನ್ ಮಾಡ್ಬೇಕು ಅನ್ನೋದು ಇವತ್ತಿನ ಅಂಶ. ಈ ತರದ ಒಂದು ಶಕ್ತಿಯನ್ನ, ಈ ತರ ಒಂದು ಬಲ, ಈ ತರ ಒಂದು ಅಧಿಕಾರದಿಂದ ಯೇಸುಸ್ವಾಮಿ ಹೇಳಿದ್ರು ಕುಷ್ಠರೋಗ ವಾಸಿ ಆಗೋದು. ಕುಷ್ಠರೋಗ ಬಂದ್ರೆ ಬೆರಳುಗಳಂತೆ, ಬಾಯಂತೆ ಅಥವಾ ಕಾಲುಗಳಂತೆ ಎಲ್ಲ ತಿಂದಾಕಿರೋ ತರ ಇರುತ್ತೆ. ಆ ಕರ್ಗೋಗಿರುತ್ತೆ ಅವೆಲ್ಲ ಬೆರಳುಗಳು, ಅವೇನಿರಲ್ಲ. ಎಲ್ಲ ತುಂಡು ಬೆರಳಾಗ್ಬಿಟ್ಟಿರುತ್ತೆ. ಕೆಲವ್ರಿಗೆಲ್ಲ ಬೆರಳುಗಳೇ ಇರಲ್ಲ, ಯಾವುದೋ ಒಂದು ಆತರ ಇರುತ್ತೆ. ಆ ತರದೊಂದು ಪರಿಸ್ಥಿತಿ. ಆದ್ರೆ ಕುಷ್ಠರೋಗ ಯೇಸ್ವಾಮಿ ವಾಸಿ ಮಾಡ್ದ ಅಂತ ನಾವು ನೋಡ್ತೀವಿ. ಕೂಡಲೇ ಅವನಿಗೆ ವಾಸಿ ಆಯ್ತು. ಹೇಗಿರ್ಬೋದು ಅವನ ಜೀವನ. ಹ್ಮ್. ಆದ್ರೆ 4ರಲ್ಲಿ ಯೇಸ್ವಾಮಿ ಹೇಳೋದು, ಯಾರಿಗೂ ಹೇಳ್ಬೇಡ ಅಂತ. ಯಾಕೆ ಇದನ್ನ ಪದೇ ಪದೇ ದೇವ್ರು ಎಲ್ಲೆಲ್ಲ ಅದ್ಭುತ ಸ್ವಸ್ಥತೆ ಮಾಡಿದ್ರು, ಯಾಕೆ ಯಾರಿಗೂ ಹೇಳ್ಬೇಡ ಹೇಳ್ಬೇಡ ಅಂತಿದ್ರು? ನಾವಾಗಿದ್ರೆ ಎಲ್ಲರಿಗೂ ಪ್ರಚಾರ ಮಾಡೋಗು ಅಂತಿದ್ವಿ. ನಾವೇನಾದ್ರೂ ಚಿಕ್ಕದಾಗಿ ಮಾಡ್ಬಿಟ್ರೆ ಸಾಕು. ಈಗ ಇದೀವಲ್ಲ ಎಷ್ಟು ತುಂಬಾ ಜನ. ಆ, ಈಗ ಪಾಸ್ಟ್ಗಳ ಬಗ್ಗೆ ಮಾತಾಡ್ಕೊಳ್ತೀವಲ್ಲ, ಆ ಪಾಸ್ಟ್ ಹಂಗೆ, ಈ ಪಾಸ್ಟ್ ಹಿಂಗ್ ಮಾಡ್ತಿದ್ದಾರೆ ಅಂತ. ಸ್ವಲ್ಪ ಏನಾದ್ರು ದೇವ್ರ ಒಬ್ಬ ವ್ಯಕ್ತಿನ ಉಪಯೋಗ ಮಾಡಿದ್ರೆ ಅವನೇ ಹೀರೋ ಆಗ್ಬಿಡ್ತಾನೆ ನಮಗೆ, ದೇವರಲ್ಲ. ಸೊ ಅವನ ಬಗ್ಗೆನೇ ಹೆಚ್ಚು ನಾವು ಮಾತಾಡ್ತಿರ್ತೇವೆ ವಿನ ದೇವರನ್ನು ದೇವ್ರ ಅವನನ್ನು ಉಪಯೋಗ ಮಾಡ್ತಿರೋದು. ದೇವರ ಶಕ್ತಿ, ದೇವರ ಆತ್ಮ ಅವನನ್ನು ಉಪಯೋಗಿಸಿಲ್ಲ ಅಂದ್ರೆ ಅವ್ನ ಏನ್ ಮಾಡಕ್ಕಾಗುತ್ತೆ? ಸೊ ಇಲ್ಲಿ ಯೇಸ್ವಾಮಿ ಹೇಳ್ತಿರೋದು ಯಾರಿಗೂ ಹೇಳ್ಬೇಡ ಅಂತ. ಯಾಕಂದ್ರೆ ಈ ತರ ಹೇಳ್ಬಿಟ್ರೆ ಇನ್ನು ಬರೀ ರೋಗಿಗಳು ಮತ್ತೆ ಬೇರೆಯವರೆಲ್ಲ ಸಾವಿರಾರು ಜನ ಬಂದು ಯೇಸು ಸ್ವಾಮಿ ಏನೆಲ್ಲ ಮಾಡ್ಬೇಕು ಅನ್ಕೊಂಡಿದ್ರು, ಎಲ್ಲೆಲ್ಲ ಹೋಗ್ಬೇಕು ಅನ್ಕೊಂಡಿದ್ರು ಅದನ್ನೆಲ್ಲ ಮಾಡ್ತಿರ್ಲಿಲ್ಲ. ಮಾಡಕ್ಕೆ ತಡೆ ಆಗ್ತಿದ್ರು ಈ ಜನರ ಒಂದು ಗುಂಪುಗಳು ಬಂದು. ಹಾಗಾಗಿ ಈಗಲೇ ಹೇಳ್ಬೇಡ ಅಂತ ಹೇಳಿದ್ದು. ಆದ್ರೂ ಕೂಡ ನೀನ್ ಯಾಜಕನ ಹತ್ರ ಹೋಗ್ಬಿಟ್ಟು, ಯಾಕಂದ್ರೆ ನಾನು ಆಗ್ಲೇ ಹೇಳ್ದಲ್ಲ, ಯಾಜಕನ ಹತ್ರ ಹೋಗಿ ಅವ್ರು ತೋರ್ಸ್ಕೋಬೇಕಾಗಿತ್ತು, ಅವನು ಹೇಳ್ಬೇಕಾಗಿತ್ತು. ನಾನು ಆಗ್ಲೇ ಒಂದು ವಚನ ಓದಿಸ್ದೆ, ಯಾಜಕ ಕಾಂಡ 12ನೇ ಅಧ್ಯಾಯದಿಂದ. ಸೊ ಅವ್ರು ಹೋಗಿ ಯಾಜಕನ ತೋರಿಸ್ಕೊಳ್ಳುವಾಗ ಯಾಜಕನ ಅದನ್ನ ಪರಿಶೀಲಿಸಿ ಅದು ಕುಷ್ಠರೋಗನ ಅಲ್ವಾ ಅಥವಾ ಈಗ ಇರುವಂತ ಕುಷ್ಠರೋಗ ವಾಸಿಯಾಗಿದೆ ಇಲ್ವಾ ಅಂತ ಆ ಯಾಜಕ ತೀರ್ಮಾನ ಮಾಡ್ಬೇಕಾಗಿತ್ತು. ಯಾಜಕ ಹೌದು ನೀನ್ ಶುದ್ಧನಾಗಿದ್ಯಾ ಅಂತ ಹೇಳಿದ್ರೆ ಇನ್ನು ಮೋಶೆಗೆ ಪ್ರಕಾರ ಆ ಕಾಣಿಕೆ ಏನ್ ಕೊಡಬೇಕೋ ಅದು ಕೊಟ್ಬಿಟ್ಟು ಅವನು ಹೋಗ್ಬೋದಾಗಿತ್ತು ಅಂತ ಹೇಳ್ಬಿಟ್ಟು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಇದು ಯೇಸು ಕ್ರಿಸ್ತನು ಕುಷ್ಠರೋಗಿಗಳನ್ನ ವಾಸಿ ಮಾಡೋದಿರೋದ್ರ ಬಗ್ಗೆ ನೋಡ್ತೀವಿ. ಪರಿಚಯದಲ್ಲಿ ಮಧ್ಯಪ್ರಾಚ್ಯದಲ್ಲಿ, ಅಂದ್ರೆ ಮಿಡಲ್ ಈಸ್ಟ್ ಅಂತ ಹೇಳ್ತೀವಲ್ಲ, ಸೊ ಅದು ಮಧ್ಯಪ್ರಾಚ್ಯದಲ್ಲಿ ಕುಷ್ಠರೋಗವು ಗುಣಪಡಿಸಲಾಗದ ಕಾಯಿಲೆ ಆಗಿತ್ತು ಅಂತ ಹೇಳಿ. ಆದಾಗ್ಯೂ ಸರ್ವಶಕ್ತ ದೇವರ ಮಗನಾದ ಯೇಸು ಕ್ರಿಸ್ತನನ್ನು ಭೇಟಿಯಾದ ತಕ್ಷಣ ಅದನ್ನು ಪರಿಹರಿಸಲಾಯಿತು. ನೀವು ಎದುರಿಸುವ ಯಾವುದೇ ಸಮಸ್ಯೆಯನ್ನು ಯೇಸುವನ್ನು ಭೇಟಿಯಾಗುವ ಮೂಲಕ ಪರಿಹರಿಸಬಹುದು ಎಂದು ಇದು ತೋರಿಸುತ್ತದೆ ಅಂತ ಬಿಟ್ಟು. ನಮ್ಮ ಕೈಲಿ ಆಗದೆ ಇರೋದು, ಎಷ್ಟೋ ಜನ ನಮ್ಮ ಮಧ್ಯದಲ್ಲಿ ಇರ್ಬೋದು ಜನರು,
ಅವ್ರ ಕೈಲಿ ಆಗದೆ ಇರುವ ರೀತಿಯಲ್ಲಿ ಅವ್ರು ಇರ್ತಾರೆ. ಇದು ಅಸಾಧ್ಯ. ಇದು ನಾನು ಹೇಳ್ತಿರ್ತೇನಲ್ಲ, ನಾನು ಮೂಗನಾಗಿದ್ದಿದ್ದು, ಮಾತುಗಳು ಬರ್ತಾ ಇರ್ಲಿಲ್ಲ. ಊರಲ್ಲೆಲ್ಲ ಮೂಗ ಅಂತಾನೆ ಅಂತಿದ್ರು. ಈ ಯೇಸುವಿನ ಬಳಿಗೆ ನಾನು ಬಂದ ಮೇಲೆ ಖಂಡಿತ ಆತನ ಅದ್ಭುತ ಮಾಡಿದ್ರು ನನ್ನ ಜೀವನದಲ್ಲಿ. ಇವತ್ತು ನಿಮ್ಮ ಜೊತೆಯಲ್ಲಿ ಈ ತರ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದು ಯೇಸು ಕ್ರಿಸ್ತನ ಒಂದು ಕೃಪೆ ಆಗಿದೆ. ಆತನ ಸೇವೆ ಮಾಡ್ಲಿಕ್ಕೆ, ಆತನ ಸುವಾರ್ತೆ ಸಾರ್ಲಿಕ್ಕಾಗಿನೇ ದೇವರು ಈ ಒಂದು ಅದ್ಭುತ ನನ್ನ ಜೀವನದಲ್ಲಿ ಮಾಡಿದ್ದಾರೆ ಅಂತ ನಾನು ನಂಬ್ತೇನೆ. ಸೊ ಅದನ್ನೇ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಆ, ಎಂತ ಸಮಸ್ಯೆ ಎದುರಿಸಿದ್ರು ಕೂಡ ಪರವಾಗಿಲ್ಲ, ಯೇಸುವಿನ ಬಳಿಗೆ ಬರೋದು ತುಂಬಾ ಮುಖ್ಯ. ಆ ಕುಷ್ಠರೋಗಿ ಅಷ್ಟು ದೊಡ್ಡ ಜನರ ಗುಂಪು ಯೇಸುವಿನ ಹಿಂದೆ ಬರ್ತಾ ಇದ್ರು ಕೂಡ ಅವನು ಯೇಸುವಿನ ಮುಂದೆ ಬರೋದಕ್ಕೆ ಹೆದರ್ಲಿಲ್ಲ, ಯೇಸುವಿನ ಮುಂದೆ ಬರೋದಕ್ಕೆ ನಾಚಿಕೊಳ್ಳಿಲ್ಲ, ಸಂಕೋಚ ಪಡಲಿಲ್ಲ, ಆ ಅವಕಾಶನ ಅವನು ಬಿಟ್ಟು ಕೊಟ್ಟಿಲ್ಲ. ಅಲ್ಲಿಂದ ಯೇಸು ಹೋಗ್ಬಿಟ್ಟಿದ್ರೆ ಇನ್ನ ಅವನ ಜೀವನದಲ್ಲಿ ಯೇಸುವಿನ ಮತ್ತೆ ಭೇಟಿಯಾಗೋ ಅವಕಾಶನೇ ಸಿಗ್ತಿರ್ಲಿಲ್ವೇನೋ. ಅದಕ್ಕೋಸ್ಕರನೇ ಅವ್ನು ತೀರ್ಮಾನ ಮಾಡು. ತುಂಬಾ ಜನ ಇದಾರಲ್ಲ ಆ ತರ ಸಾಕ್ಷಿಗಳು. ಆ ಹೆಂಗಸೊಬ್ಳು 12 ವರ್ಷದ ರಕ್ತ ಕುಸುಮ ರೋಗ ಇರುವಂತ ಹೆಂಗಸು ಕೂಡ ಅಷ್ಟೇನೆ. ಗಂಡಸರೇ ಸುತ್ಕೊಂಡಿದ್ರು, ಯೇಸುವಿನ ಸುತ್ತಲೂ ಗಂಡಸರೇ ಇದ್ರು. ಆ ಕಾಲದಲ್ಲಿ ಹೆಂಗಸರು ಹೊರಗಡೆ ಬರಂಗಿಲ್ಲ, ಗಂಡಸರು ಇರೋ ಕಡೆ ಇರಂಗಿರ್ಲಿಲ್ಲ. ಅಂತ ಪರಿಸ್ಥಿತಿಯಲ್ಲೂ ಕೂಡ ಅವಳು ಬಂದು ಯೇಸುವಿನ ಒಂದು ಅಂಗಿಯನ್ನ ಮುಟ್ತಾಳೆ, ಅಂದ್ರೆ ಯೇಸುವಿನ ಬಟ್ಟೆನ ಮುಟ್ತಾಳೆ. ಅಂದ್ರೆ ಯೋಚನೆ ಮಾಡಿ ಎಷ್ಟು ಸಾಹಸ ಮಾಡಿರೋ. ಅದು ಪೇಷಂಟ್, ಅವಳು 12 ವರ್ಷದಿಂದ ರಕ್ತ ಹೋಗಿರೋ ಅವಳು ಎಷ್ಟು ಬಲಹೀನವಾಗಿರ್ಬೋದು ಯೋಚನೆ ಮಾಡಿ. ಆ ಆ ಬಲಹೀನತೆಯಲ್ಲೂ ಕೂಡ ಅದೆಂಗ ಅವಳು ಧೈರ್ಯ ಮಾಡಿ ಬಂತು ಗೊತ್ತಿಲ್ಲ. ಆದ್ರೆ ಬಂದು ಯೇಸುವಿನ ಬಳಿಗೆ ಬಂದು ಯೇಸುವಿನ ಮುಟ್ಟಿದಾಗ ಯೇಸುವಿನ ದೇಹದಿಂದ ಶಕ್ತಿ ಹೋಗಿದ್ದನ್ನ ಯೇಸುವಿಗೆ ಗೊತ್ತಾಗೋದನ್ನ ನಾವು ನೋಡ್ತೇವೆ. ಆ ನಂಬಿಕೆಯಿಂದ ಬರುವಾಗ ದೇವ್ರು ಯಾವತ್ತೂ ಯಾರನ್ನು ತಳ್ಳಿ ಬಿಡೋದಿಲ್ಲ. ನಂಬಿಕೆ ಇಲ್ದಿರೋರು ಮಾತ್ರನೇ ಸ್ವಸ್ಥತೆಯನ್ನ ಪಡ್ಕೊಳ್ಳಲ್ಲ, ಅದ್ಭುತ ಸ್ವಸ್ಥತೆಗಳನ್ನ ಪಡ್ಕೊಳ್ಳಲ್ಲ. ಆದ್ರೆ ನಂಬಿಕೆಯಿಂದ ಬರೋರಿಗೆ ಸಮಸ್ಯೆ ಎಷ್ಟು ದೊಡ್ಡದಿದ್ರು ಅದೇನು ದೇವರಿಗೆ ಲೆಕ್ಕ ಅಲ್ಲ. ದೇವರಿಗೆ ಇಂತಿಂತದ್ವ ಇದ್ರೆ ಮಾತ್ರನೇ ನಾನು ಗುಣಪಡಿಸ್ತೀನಿ, ಇಂಥ ಒಂದು ಸಮಸ್ಯೆ ಇದ್ರೆ ಮಾತ್ರನೇ ನನ್ನ ಕೈಲಾಗುತ್ತೆ ಪರಿಹರಿಸ್ಲಿಕ್ಕೆ ಅಂತ ಆತರ ಯಾವ್ದು ಇಲ್ಲ. ಆತರ ಕೈಲಿ ಆಗದೆ ಇರುವಂತದ್ದು ಯಾವುದೂ ಇಲ್ಲ. ಆ ಕಾಲದಲ್ಲಿ ಕುಷ್ಠರೋಗನೇ ಗುಣಪಡಿಸಿದ ದೇವರು ಈ ಕಾಲದಲ್ಲಿ ಎಂತ ಕಾಯಿಲೆ ಇದ್ರು ಕೂಡ, ಎಂತ ಸಮಸ್ಯೆ ಇದ್ರು ಕೂಡ ಯೇಸುವಿನ ಬಲದಿಂದ ಅದು ಗುಣಪಡಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಸಂಪೂರ್ಣ ನಂಬಿಕೆ ನಮಗಿರಬೇಕು. ಮೊದಲನೇದಾಗಿ ಮುಖ್ಯ ಸಂದೇಶದಲ್ಲಿ ನೋಡುವಾಗ ಯೇಸುವನ್ನು ಭೇಟಿಯಾಗುವ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಎಂಬುದಾಗಿ ಆಗ್ಲೇ ನಾನು ಹೇಳಿದಾಗ ವಚನ 1ರಲ್ಲಿ ಎಲ್ಲಾ ಕೆಲಸಗಳಲ್ಲಿ ಅವಕಾಶಗಳಿವೆ. ಜನರು ನಿಜವಾಗಿ ಯೇಸುವನ್ನು ಭೇಟಿಯಾಗದಿರಲು ಕಾರಣಗಳನ್ನು ನಾವು ನೋಡೋಣ. ಎಲ್ಲಾ ಕೆಲಸಗಳಲ್ಲೂ ಕೂಡ ಅವಕಾಶಗಳಿರುತ್ತೆ, ಆದ್ರೆ ಅದನ್ನ ನಾವೇ ಕಳ್ಕೊಳ್ತೇವೆ. ಅವಕಾಶಗಳು ನಮಗ್ ಸಿಗಲ್ಲ ಅಂತ ಅಲ್ಲ, ಕೆಲವರಿಗೆ ಸ್ವಲ್ಪ ಬೇಗ ಸಿಗ್ಬೋದು, ಕೆಲವ್ರು ತಡವಾಗಿ ಸಿಗ್ಬೋದು. ಆದ್ರೆ ಅವಕಾಶಗಳನ್ನ ನಾವು ಏನ್ ಮಾಡ್ತೀವಿ, ಕೈ ಚೆಲ್ತೀವಿ. ಆ ಅವಕಾಶಗಳು ಮತ್ತೆ ಬರಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ಆ ಕುಷ್ಠರೋಗಿಗೆ ಸಿಕ್ಕಂತ ಅವಕಾಶವನ್ನ ಅವನು ಕೈ ಬಿಡ್ಲಿಲ್ಲ. ಯೇಸುವನ್ನ ಭೇಟಿಯಾಗ್ಲಿಕ್ಕೆ ಸಿಕ್ಕಂತ ಒಂದೇ ಒಂದು ಅವಕಾಶ ಅವನ ಜೀವನದಲ್ಲಿ, ಅದನ್ನ ಅವನು ಬಿಟ್ಕೊಟ್ಟಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಕೆಲವು ಕಾರಣಗಳನ್ನ ನೋಡೋಣ. ಕೆಲವು ಜನರು ಯೇಸುವನ್ನ ಭೇಟಿ ಆಗದಿರದೇ ಇರೋದಕ್ಕೆ ಏನು ಕಾರಣಗಳು ಅಂತ ಮೊದಲನೇದಾಗಿ ಒಂದೆರಡು ವಿಷಯಗಳು ನೋಡೋಣ. ಮೊದಲನೇದಾಗಿ ಕೃಪೆಯ ಅವಕಾಶವನ್ನು ಕಳೆದುಕೊಳ್ಳುವುದು ಅಂತ. ಏನದು ಕೃಪೆಯ ಅವಕಾಶ? 2 ಕೊರಿಂಥ 6ನೇ ಅಧ್ಯಾಯ 2ನೇ ವಚನ ಯಾರಾದ್ರೂ ಒಬ್ರು ಓದೋಣ. 2 ಕೊರಿಂಥ 6ನೇ ಅಧ್ಯಾಯ. ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನು, ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದೆನು ಎಂದು ದೇವರು ಹೇಳುತ್ತಾನಲ್ಲ. ಈಗಾಗಲೇ ಆ ಸುಪ್ರಸನ್ನತೆಯ ಕಾಲ ಇದೇ ಆ ರಕ್ಷಣೆಯ ದಿನ. ಆಮೇನ್. ಸೊ ಇದನ್ನೇ ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಿರುವಂತ ವಚನ ಇದು. ಯೆಶಾಯ ಗ್ರಂಥದಲ್ಲಿ 49:8 ಇದು ಹೇಳಲ್ಪಟ್ಟಿರೋದನ್ನ ನೋಡ್ತೀವಿ. ಆದ್ರೆ ಅದನ್ನ ಪೌಲ ಕೊರಿಂಥದವರಿಗೆ ಬರೆಯುವಾಗ ಹೇಳ್ತಾ ಇರುವಂತದ್ದು ಏನಂದ್ರೆ, ಅದನ್ನೇ ಹೇಳ್ತಾ, ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನು, ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದೆನು ಎಂದು ದೇವರು ಹೇಳ್ತಾ ಇರೋದು. ಹಾಗಾದ್ರೆ ಆ ಪ್ರಸನ್ನತೆ ಕಾಲ ಯಾವಾಗ? ಇದೇ ಆ ರಕ್ಷಣೆಯ ದಿನ ಅಂತ ಹೇಳ್ತಿರೋದು. ಯಾವಾಗ ನಿನಗೆ ಅವಕಾಶ ಸಿಗುತ್ತೋ ಯೇಸುವಿನ ಬಳಿ ಬರೋದಕ್ಕೆ, ಬಿಡುಗಡೆ ಹೊಂದೋದಕ್ಕೆ, ಸ್ವಸ್ಥತೆ ಹೊಂದೋದಕ್ಕೆ, ಆ ಕ್ಷಣನೇ ನಿನಗಾಗಿ ದೇವ್ರು ಕೊಟ್ಟಂತ ಪ್ರಸನ್ನತೆಯ ಸಮಯ, ದೇವರ ಕೃಪೆಯ ಸಮಯ. ಸೊ ಅದನ್ನ ಹೋಗಲಾಡಿಸ್ಕೋಬಾರ್ದು, ನೀನು ಅದನ್ನ ಮಿಸ್ ಮಾಡ್ಕೋಬಾರ್ದು. ತುಂಬಾ ಜನ ಅಂತ ಅವಕಾಶಗಳನ್ನ ಕಳ್ಕೊಳ್ತಾರೆ, ಕೃಪೆಯ ಅವಕಾಶಗಳು. ಇದು ಕುರುಡನ ಬಗ್ಗೆ ನಾವು ನೋಡ್ತೀವಲ್ಲ, ಮಾರ್ಕ 15ನೇ ನೋಡ್ತೀವಿ. ಒಬ್ಬ ಹುಟ್ಟು ಕುರುಡ
ಎರಿಕೋ ಪಟ್ಟಣಕ್ಕೆ ಹೋಗುವಂತ ದಾರಿಯಲ್ಲಿ ಕೂತಿರ್ತಾನೆ. ಆ ಮಾರ್ಗವಾಗಿ ಯೇಸು ಹೋಗ್ತಿದ್ದಾನೆ ಅನ್ನೋಂತ ಸುದ್ದಿಯನ್ನ ಕೇಳ್ತಾನೆ. ಜೋರ ಕೂಗೋದಕ್ಕೆ ನಮ್ಮೆಲ್ಲರಿಗೂ ಗೊತ್ತು. ಹ ಅವನೆಷ್ಟು ಜೋರಾಗಿ ಕಿರಿಸ್ತಾನೆ, ಯೇಸುವೆ ಯೇಸುವೆ ದಾವಿದ ಕುಮಾರನೇ ನನ್ನನ್ನು ಕರುಣಿಸುವಂತ ಜೋರಾಗಿ ಕೂಗ್ತಾನೆ. ಅಲ್ಲಿರೋ ಜನರೆಲ್ಲರೂ ಕೂಡ ಅವನನ್ನು ಗದರಿಸ್ತಾರೆ. ಹೇ ಕುರುಡ ಬಾಯಿ ಮುಚ್ಚು. ಯೇಸು ಹೋಗ್ತಾ ಇರೋದಲ್ಲಿ ನಿನಗೋಸ್ಕರ ಯೇಸು ನಿಲ್ಲಲ್ಲ. ನೀನೊಬ್ಬ ಕುರುಡ, ನಿನಗಾಗಿ ಅಷ್ಟು ಸಮಯ, ಅಷ್ಟು ಅಮೂಲ್ಯವಾದ ಸಮಯ ಯೇಸು ಕೊಡ್ತಾರ ಅನ್ಕೊಂಡಿದ್ಯಾ? ಸುಮ್ಮನೆ ಆತನ ಸಮಯ ಯಾಕೆ ವ್ಯರ್ಥ ಮಾಡ್ತೀಯ? ಬಾಯಿ ಮುಚ್ಕೊಂಡಿರು ಅಂತಾನೆ ಹೇಳ್ತಾರೆ. ಆದ್ರೆ ಅವನಿಗೆ ಗೊತ್ತು, ಇದು ನನ್ನ ದಿನ, ಇದು ನನ್ನ ಸಮಯ. ಈ ಸಮಯ, ಈ ದಿನ, ಈ ಕ್ಷಣವನ್ನ ನಾನು ಕಳ್ಕೊಂಡ್ರೆ ಇನ್ನ ನನ್ನ ಜೀವನದಲ್ಲಿ ಯೇಸುವಿನ ಭೇಟಿಯಾಗಕ್ಕಾಗಲ್ಲ. ಆ ಒಂದು ರಕ್ಷಣೆ ಹೊಂದ್ಕೊಳಕ್ ಆ ಸ್ವಸ್ಥತೆಯನ್ನು ಹೊಂದ್ಕೊಳಕ್ ಆಗಲ್ಲ ಅಂತ ಅವನು ತಿಳ್ಕೊಂಡು, ಹಾಗಾಗಿನೇ ಆ ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದ್ದೇನೆ ಎಂಬುದಾಗಿ, ರಕ್ಷಣಾ ದಿನದಲ್ಲಿ ನಿನಗೆ ಸಹಾಯ ಮಾಡಿದ್ದೇನೆ ಎಂಬುದಾಗಿ ದೇವ್ರು ಹೇಳ್ತಾ ಇರೋದು. ಸೊ ಆ ಕುರುಡನ ಒಂದು ಕೂಗನ್ನ ದೇವ್ರು ಕೇಳಿದ್ರು, ಅವನಿಗೆ ಕರುಣಿಸಿದ್ರು. ಯಾವ ಜನ ಅವನನ್ನ ಬಾಯಿ ಮುಚ್ಚ ಕೇಳಿದ್ರು ಅದೇ ಜನರಿಗೆ ಯೇಸು ಹೇಳ್ತಾ ಇದಾರೆ, ಹೋಗಿ ಅವರನ್ನ ಕರ್ಕೊ ಬನ್ನಿ. ಅವ್ರು ಬಂದು ಕೂಗಿ ಹೇಳೋದು, ಕುರುಡ ನಿನ್ನ ಒಂದು ಕೂಗನ್ನ ಯೇಸು ಕೇಳಿದ್ದಾರೆ, ಯೇಸು ಕರೀತಿದ್ದಾರೆ ಬಾ. ಆಶ್ಚರ್ಯ ಏನಂದ್ರೆ ಅವನಲ್ಲಿ ಎಷ್ಟು ನಂಬಿಕೆ ಇತ್ತು ಅಂತ ಹೇಳ್ಬಿಟ್ಟು, ಅವನ ಹತ್ರ ಇದ್ದಂತ ಕೋಲು, ಅವನ ಹತ್ರ ಇದ್ದಂತ ಆ ಭಿಕ್ಷೆ ಬೇಡೋ ಪಾತ್ರೆ ಎಲ್ಲವನ್ನ ಬಿಸಾಕಿ ಯೇಸುವಿನ ಬಳಿಗೆ ಬಂದಂತೆ. ಅದು ಎಷ್ಟು ಅವನಲ್ಲಿ ನಂಬಿಕೆ ಇತ್ತು ಅನ್ನೋದು ಸೂಚಿಸುತ್ತೆ. ಮತ್ತೆ ಅವನು ಯೇಸುವನ ಕ್ರಿಸ್ತನಾಗಿ ತಿಳಿದಿದ್ದ. ಇವತ್ತು ಎಷ್ಟೋ ಜನ ನಮ್ ಕಣ್ಣಿದೆ, ನಮ್ಮ ಕಿವಿ ಇದೆ, ನಾವು ಬುದ್ಧಿವಂತರು ಅಂತ ಹೇಳ್ಕೊಳ್ತಿದ್ದಾರೆ, ಆದ್ರೆ ಯೇಸುವನ ಕ್ರಿಸ್ತನಾಗಿ ಅರ್ಥ ಮಾಡ್ಕೊಳ್ತಿಲ್ಲ. ಆ ಕುರುಡನಿಗೆ ಗೊತ್ತಿತ್ತು ಯೇಸುವೆ ಕ್ರಿಸ್ತನ್ ಎಂಬುದಾಗಿ. ಯಾಕಂದ್ರೆ ದಾವಿದ ಕುಮಾರ ಅಂತ ಹೇಳೋದು, ದಾವಿದ ಕುಮಾರನೇ ಅಂತ ಹೇಳ್ತಿದ್ದಾರೆ ಅಂದ್ರೆ ಇದು ಕ್ರಿಸ್ತನಲ್ವಾ? ಯೇಸು ಕ್ರಿಸ್ತನು ವಾಗ್ದಾನ ಇದೆ, ದಾವಿದನ ವಂಶದಲ್ಲಿ, ದಾವಿದನ ಸಂತಾನದಲ್ಲಿ ಯೇಸು ಬರ್ತಾನಂತ. ಮತ್ತಾಯ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದಾವಿದನ ಸಂತತಿಯಲ್ಲಿ ಅವನು ಯೇಸು ಸ್ವಾಮಿ ಬಂದಿದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಶ್ರೀ ಸಂತಾನ ಅಂದ್ರೂ ಕ್ರಿಸ್ತನೇ, ಇಮ್ಮಾನುವೇಲ್ ಅಂದ್ರೂ ಕ್ರಿಸ್ತನೇ, ದಾವಿದನ ಸಂತತಿ ಅಂದ್ರೂ ಕ್ರಿಸ್ತನೇ, ಮತ್ತೆ ಈಶಾಯನ ಚಿಗುರು ಅಂದ್ರೂ ಕ್ರಿಸ್ತನೇ. ಸೊ ಇದೆಲ್ಲ ಅವ್ರು ತಿಳಿದಿರೋರು. ಅವರು ಯಜ್ಞದ ಕುರಿಮರಿ ಅಂತ ಹೇಳ್ದ ಸ್ಥಾನಿಕನಾದ ಯೋಹಾನ. ಆ ಯಜ್ಞದ ಕುರಿಮರಿ ಅಂತ ಅವ್ರು ಹೇಳ್ತಿದ್ದಾರೆ ಅಂದ್ರೆ ಅದು ಕ್ರಿಸ್ತನ್ ಅಂತಾನೆ ಅವ್ರು ಅರಿಕೆ ಮಾಡ್ತಿರೋದು. ಅವ್ರಿಗೆ ಗೊತ್ತಿತ್ತು ಕ್ರಿಸ್ತನ್ ಯಾರು ಅಂತ ಹೇಳ್ಬಿಟ್ಟು, ಹಾಗಾಗಿ ಅವ್ರು ಅದನ್ನು ಹೇಳ್ತಿದ್ರು ಅಂತ. ಸೊ ಹಾಗೆ ಆ ಒಂದು ಹುಟ್ಟು ಕುರುಡ ಯೇಸುವನ್ನ ದಾವಿದನ ಕುಮಾರನೇ ಅಂತ ಕರೆಯೋದು, ಕ್ರಿಸ್ತನೇ ಅಂತ ಕರೆಯೋದು, ನೀನೇ ಮೆಸ್ಸಿಯ, ನೀನೇ ಕ್ರಿಸ್ತನು ಅಂತ ಕರೆಯೋದು. ಆ ಕೂಗು ಯೇಸುವನ್ನ ನಿಲ್ಸಿದ್ದು ಸಾಧಾರಣವಾದ ನಂಬಿಕೆಯ ಕೂಗಲ್ಲ, ಅದು ಸೃಷ್ಟಿಕರ್ತನಾದ ದೇವರನ್ನ ನಿಲ್ಸಿದಂತ ಕೂಗು. ಅಷ್ಟು ಜನರ ಮಧ್ಯದಲ್ಲೂ ಕೂಡ ಎಷ್ಟು ಗದ್ದಲ ಮಾಡ್ಕೊಂಡು ಹೋಗ್ತಿರ್ಬೋದು. 100,000 ಜನ, 1,000 ಜನ ಯೇಸುವಿನಿಂದ ಹೋಗ್ತಿದ್ದಾರೆ ಅಂದ್ರೆ ಅದು ಕೂಡ ಯೆರೂಸಲೇಮಿಂದ ಎರಿಕೋಗೆ ಹೋಗುವಂತ ಮೈನ್ ರೋಡ್. ಅದು ತುಂಬಾ ಜನ ನಡ್ಕೊಂಡು ಹೋಗ್ತಿದ್ದಾರೆ. ಅದು ಯೇಸು ಹೋಗ್ತಿದ್ದಾನೆ ಅಂತ ಹೇಳಿದ್ರೆ 1,000 ಜನ ಅವ್ರ ಹಿಂದೆ ಹೋಗ್ತಾ ಇದ್ರು. ಅಷ್ಟು ಗದ್ದಲ, ಅಷ್ಟೊಂದು ಶಬ್ದದ ಮಧ್ಯದಲ್ಲೂ ಕೂಡ ಇವನ ಸ್ವರವನ್ನ ಯೇಸು ಕೇಳಿದ್ರೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗೇನೆ ನಿನ್ನ ನನ್ನ ಜೀವನದಲ್ಲಿ ಕೂಡ ನಾವು ಆ ಪ್ರಸನ್ನತೆಯ ಸಮಯ, ಪ್ರಸನ್ನತೆಯ ಕಾಲವನ್ನ ಬಿಡಬಾರ್ದು ಅಂತ ಹೇಳ್ತಿರೋದು. ಮತ್ತೆ ಎರಡನೇದಾಗಿ ನಾವು ನೋಡಿದ್ರೆ ದೊಡ್ಡ ಜನಸಂದಣಿಯಿಂದಾಗಿ ಅಂತ, ಅಂದ್ರೆ ಜನರ ಗುಂಪಿನಿಂದಾಗಿ ತುಂಬಾ ಜನ ದೇವರ ಕೃಪೆಯನ್ನ ಕಳ್ಕೊಳ್ಳೋದು, ದೇವರಿಗೆ ಭೇಟಿಯಾಗುವಂತ ಅವಕಾಶವನ್ನ ಕಳ್ಕೊಳ್ಳೋದು ಅಂದ್ರೆ ಜನರ ಒಂದು ಗುಂಪಿನಿಂದಾಗಿ. 1ನೇ ವಚನದಲ್ಲಿ ಹೇಳಿರುವ ಹಾಗೆ ತುಂಬಾ ಜನ ಅಲ್ಲಿ ಸೇರಿ ಬಂದಿದ್ರು. ದೊಡ್ಡ ಜನರ ಗುಂಪೇ ಅಲ್ಲಿ ಇತ್ತಲ್ವಾ. ಅವರೆಲ್ಲರೂ ಈಗ ಕುಷ್ಠರೋಗಿಯ ಬಗ್ಗೆ ನಾವು ನೋಡುವಾಗ ಇದು ವಚನ 1 ಅಂತ ಹೇಳಿದ್ರೆ ಮತ್ತಾಯ 8ನೇ ಅಧ್ಯಾಯ 1ನೇ ವಚನ, ಯೇಸು ಸ್ವಾಮಿ ಬೆಟ್ಟದಿಂದ ಇಳಿದು ಬರ್ತಿರುವಾಗ ದೊಡ್ಡ ಜನರ ಗುಂಪು ಯೇಸುವಿನನ್ನ ಹಿಂಬಾಲಿಸ್ತೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ ದೊಡ್ಡ ಜನರ ಗುಂಪೆ ಏನ್ ಮಾಡುತ್ತಂದ್ರೆ ಅನೇಕ ಸಲ ನಾವು ದೇವರ ಕೃಪೆಯನ್ನ ಪಡ್ಕೊಳ್ಳೋ
ಅವಕಾಶದಿಂದ ನಾವು ವಂಚಿತರಾಗೋ ತರ ಮಾಡುತ್ತೆ. ಗುಂಪುಗಳನ್ನ ನಾವು ನೋಡಬಾರ್ದು. ದೊಡ್ಡ ಗುಂಪುಗಳು ಏನ್ ಹೇಳ್ತಿದೆ ಅನ್ನೋದೆಲ್ಲ ನಮಗೆ ಮುಖ್ಯ. ಯೇಸುವನ್ನ ನಾವು ಭೇಟಿ ಆಗೋದು ಮುಖ್ಯ. ಯೇಸುವನ್ನ ಸಂಧಿಸೋದು ಮುಖ್ಯ. ಸೊ ಇಲ್ಲಿ ನಾವು ನೋಡ್ತೀವಿ ಕೆಳಗಡೆ ಅಭಿಪ್ರಾಯಗಳು, ಜನಸಮೂಹ ಮತ್ತು ಜನರಲ್ಲಿಡುವ ನಂಬಿಕೆಯು ನಿಮ್ಮನ್ನ ಯೇಸುವನ್ನು ಭೇಟಿಯಾಗದಂತೆ ತಡೆಯುತ್ತದೆ ಅಂತ. ಜನರು ಈ ಅಭಿಪ್ರಾಯಗಳಂದ್ರೆ ಏನು? ಯೇಸ್ವಾಮಿ ಕೇಳ್ತಾರಲ್ಲ ನನ್ನ ಕುರಿತಾಗಿ ಜನರು ಏನಂತಿದ್ದಾರೆ, ನನ್ನನ್ನು ಯಾರಂತಿದ್ದಾರೆ ಅಂತ ಹೇಳುವಾಗ ಅವರ ಅಭಿಪ್ರಾಯಗಳು ಗೊತ್ತಲ್ಲ. ಕೆಲವರು ಸ್ನಾನಿಕನಾದ ಯೋಹಾನ ಅಂತಿದ್ದಾರೆ, ಕೆಲವರು ಎಲಿಯಾ, ಕೆಲವರು ಎರೇಮಿಯಾ, ಇನ್ನು ಕೆಲವರು ಪ್ರವಾದಿಗಳಲ್ಲಿ ಒಬ್ರು ಅಂತ ಹೇಳಿ. ಇದು ಜನರ ಅಭಿಪ್ರಾಯ. ಇನ್ನು ಕೆಲವರು ಏನ್ ಹೇಳ್ತಾರೆ, ಇವನ್ ಮರಿಯಳ ಮಗನು, ಯೋಸೆಫನ ಮಗನಲ್ವಾ, ಇವನು ಬಡಗಿ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಇವೆಲ್ಲ ಜನರ ಒಂದು ಅಭಿಪ್ರಾಯಗಳು. ಜನರ ಮಾತುಗಳನ್ನ ಕೇಳಿದ್ರೆ ನಾವು ಮೋಸ ಹೋಗ್ತೀವಿ. ಜನಸಮೂಹದವರ ಮಾತು ಅಂದ್ರೆ ದೊಡ್ಡ ಗುಂಪುಗಳೇ ಹೇಳ್ಬೋದು. ಆ ಕಾಲದಲ್ಲಿ ಫರಿಸಾಯರು, ಸದ್ದುಕಾಯರ ಗುಂಪುಗಳೇ ಯೇಸುವನ್ನ ನಂಬಲಿಲ್ಲ. ಅವರೆಲ್ಲರೂ ಯೇಸುವಿನ ಕುರಿತಾಗಿ ಅನೇಕ ರೀತಿಯಲ್ಲಿ ಕೆಟ್ಟ ಸುದ್ದಿಯನ್ನ ಹರಡುತ್ತಿದ್ರು. ಮತ್ತು ಆ ಜನರ ಮಾತನ್ನ ನಂಬಿಕೊಂಡು ಹೋದವರೆಲ್ಲರೂ ಮೋಸ ಹೋದ್ರು. ಯೇಸುವನ್ನ ಭೇಟಿಯಾಗುವಂತಹ ಕೃಪೆಯನ್ನ ಕಳ್ಕೊಂಡ್ರು ಅವರು. ನಾವು ಕೂಡ ಮನುಷ್ಯರ ಮಾತು ಕೇಳ್ಕೊಂಡು ಹೋಗೋದಾದ್ರೆ ದೇವ್ರನ್ನ ಭೇಟಿಯಾಗುವಂತಹ, ದೇವರ ಕೃಪೆಯನ್ನು ಪಡ್ಕೊಳ್ಳುವಂತಹ ಅವಕಾಶಗಳನ್ನ ಕಳ್ಕೊಳ್ತೀವಿ ಅಂತ ಹೇಳ್ತಿರೋದು. ಮತ್ತೆ ಸೈತಾನನು ಅಪೋಸ್ತಲರು, ವಿಶ್ವಾಸಿಗಳು, ಜನಸಮೂಹ, ಧರ್ಮಶಾಸ್ತ್ರ ಮತ್ತು ಸಭೆಗಳನ್ನು ಕುಶಲತೆಯಿಂದ ನಿರ್ವಹಿಸುತ್ತಾನೆ. ಇದರಿಂದ ನೀವು ಕೃಪೆಯ ಅವಕಾಶಗಳನ್ನು ಕಳೆದುಕೊಳ್ಳುವಂತೆ ಮಾಡುತ್ತಾನೆ ಅಂತ. ಸೈತಾನ ಏನ್ ಮಾಡ್ತಾನೆ? ಅಪೋಸ್ತಲರನ್ನು ಕೂಡ ವಂಚಿಸ್ತಾನೆ. ಪೇತ್ರನ ಬಗ್ಗೆ ನಾವು ನೋಡ್ತೀವಲ್ವಾ, ಅಷ್ಟು ಬಲವಾಗಿದ್ದಂತ ಪೇತ್ರ ದೇವರ ಆತ್ಮನಿಂದ ತುಂಬಿ ಸುವಾರ್ತೆ ಹೇಳಿ ಸಾವಿರಾರು ಜನರನ್ನ ರಕ್ಷಣೆಯಲ್ಲಿ ನಡೆಸಿದಂತ ಪೇತ್ರನು ಕೂಡ ಇನ್ನೂ ಸುನ್ನತಿ ತುಂಬಾ ಮುಖ್ಯ, ಧರ್ಮಶಾಸ್ತ್ರ ತುಂಬಾ ಮುಖ್ಯ, ಸಬ್ಬತ್ ದಿನ ತುಂಬಾ ಮುಖ್ಯ ಅನ್ನೋ ರೀತಿಯಲ್ಲಿ ಅವನು ಬೋಧನೆಗಳನ್ನ ಮಾಡ್ತಿದ್ದ, ಇಟ್ಕೊಳ್ತಿದ್ದ. ಅನ್ಯ ಜನರಿಂದ ಅವನು ದೂರ ಇರುವಂತ ಪ್ರಯತ್ನಗಳನ್ನ ಮಾಡ್ತಿದ್ದ ಎಂಬುದಾಗಿ ನಾವು ನೋಡ್ತೇವೆ. ಇದೆಲ್ಲ ಸುವಾರ್ತೆಗೆ ವಿರುದ್ಧವಾದದ್ದು. ಸೈತಾನ ಯಾವ ರೀತಿ ಅಪೊಸ್ತಲರನ್ನು ಕೂಡ ಯಾಮರಿಸ್ತಿದ್ದ ಅಂತ. ವಿಶ್ವಾಸಿಗಳು ಕೂಡ ಅಷ್ಟೇ. ಇವತ್ತಿಗೂ ಕೂಡ ಜಾತಿ ಧರ್ಮ ಅನ್ಕೊಂಡು ಕ್ರೈಸ್ತರ ಮಕ್ಕಳಾಗಿದ್ರು ಕೂಡ ಇನ್ನೂ ಜಾತಿ ಧರ್ಮ ಅಂತ ನೋಡ್ತಿದ್ದಾರೆ. ಜನ ಸಮೂಹಗಳು, ದೇವರ ವಿರುದ್ಧ ಮಾತಾಡ್ತಿರುವಂತ ಅನೇಕ ಗುಂಪುಗಳಿದೆ. ಅವ್ರ ಮಾತುಗಳನ್ನ ಕೇಳಿ ಎಷ್ಟೋ ಜನ ಮೋಸ ಹೋಗ್ತಿದ್ದಾರೆ. ಈಗ RSS, BJP ಅಂತ ಅನೇಕ ಗುಂಪುಗಳು ದೇವರ ಬಗ್ಗೆ, ಯೇಸುವಿನ ಬಗ್ಗೆ ಕೆಳದ ಮಾತಾಡ್ತಿದ್ದಾರೆ. ಅವ್ರು ಹೇಳೋದು ಸರಿ ಅನ್ಕೊಂಡು ಎಷ್ಟೋ ಜನ ಯೇಸುವಿನಿಂದ ದೂರ ಆಗ್ತಿದ್ದಾರೆ. ನಾವು ನೋಡ್ತಿದ್ದೇವೆ ಗರ್ವಾಪಸಿ ಅಂತ ಹೇಳ್ಬಿಟ್ಟು ನೂರಾರು ಜನ, ಸಾವಿರಾರು ಜನ ಯೇಸುವನ್ನ ಬಿಟ್ಟು, ಸಭೆಗೆ ಹೋಗೋದನ್ನ ಬಿಟ್ಟು ಮತ್ತೆ ಅವರು ನಾವ್ ಹಿಂದೂಗಳು ಅಂತ ಹೇಳ್ಬಿಟ್ಟು ಅವ್ರವ್ರ ಜಾತಿ ಧರ್ಮಕ್ಕೆ ವಾಪಸ್ ಹೋಗ್ತಿದ್ದಾರೆ. ಅವರೆಲ್ಲ ರಕ್ಷಣೆ ಹೊಂದಿರೋರಲ್ಲ ಅನ್ಕೊಳ್ಳಿ. ಯೇಸುವನ್ನ ಬಿಟ್ಟು ಹೋಗೋರು ಯಾವತ್ತೂ ಕೂಡ ಅವ್ರ ರಕ್ಷಣೆ ಹೊಂದಿಲ್ಲ ಅಂತಾನೆ ಅರ್ಥ. ನಿಜವಾಗ್ಲೂ ಯೇಸುವನ್ನ ಅರ್ಥ ಮಾಡ್ಕೊಂಡಿರೋರು ಯೇಸುವನ್ನ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಈ ಧರ್ಮಶಾಸ್ತ್ರ ಮುಖ್ಯ ಅಲ್ಲ ನಮ್ಗೆ. ಯಹೂದರೆಲ್ಲ ಧರ್ಮಶಾಸ್ತ್ರವನ್ನ ಹಿಡ್ಕೊಂಡೆ ಮೋಸ ಹೋಗಿದ್ದು. ಅವ್ರಿಗೆ ಕ್ರಿಸ್ತನಿಗಿಂತ ಧರ್ಮಶಾಸ್ತ್ರ ಮುಖ್ಯ ಆಗೋಯ್ತು. ಧರ್ಮಶಾಸ್ತ್ರ ಕೊಡಲ್ಪಟ್ಟಿದೆ ಕ್ರಿಸ್ತನನ್ನ ತೋರಿಸೋದಕ್ಕೆ, ಬರುವಂತ ಕ್ರಿಸ್ತನ ಬಗ್ಗೆ ತಿಳಿಸೋದಕ್ಕೆ. ಆದ್ರೆ ಅವ್ರಿಗೆ ಧರ್ಮಶಾಸ್ತ್ರನೇ ಮುಖ್ಯ ಆಗೋಯ್ತು. ಇವತ್ತಿಗೂ ಎಷ್ಟೋ ಜನರಿಗೆ ಧರ್ಮಶಾಸ್ತ್ರನೇ ಮುಖ್ಯ, ಹಳೆ ಒಡಂಬಡಿಕೆನೇ ಮುಖ್ಯ, ಅದರಲ್ಲಿ ಇರುವಂತ ವಿಷಯಗಳೇ ಮುಖ್ಯ ಅಂತ ಈ ಯೆಹೋವನ ಸಾಕ್ಷಿಗಳು ಬೋಧನೆ ಮಾಡ್ತಿರೋದನ್ನ, ಮತ್ತೆ ಯಹೂದ್ಯರು ಆ ಧರ್ಮಶಾಸ್ತ್ರವನ್ನೇ ಹಿಡ್ಕೊಂಡಿರ್ತಾರೆ. ಅವರು ಆ ಹೊಸ ಒಡಂಬಡಿಕೆಯಲ್ಲಿ ನಂಬಲ್ಲ. ಹೊಸ ಒಡಂಬಡಿಕೆನ ಅವ್ರು ಹಿಡ್ಕೊಂಡಿಲ್ಲ. ಬರೀ ಧರ್ಮಶಾಸ್ತ್ರ ಅಂದ್ರೆ ಅವ್ರಿಗೆ ಮೋಶೆಯ ಧರ್ಮಶಾಸ್ತ್ರ 5 ಪುಸ್ತಕಗಳು, ಪ್ರವಾದಿಗಳ ಗ್ರಂಥಗಳು ಸಪರೇಟ್ ಆಗಿರುತ್ತೆ, ಕೀರ್ತನೆಗಳು ಸಪರೇಟ್ ಆಗಿರುತ್ತೆ. ಅವ್ರಿಗೆ ಧರ್ಮಶಾಸ್ತ್ರ ಅಂದ್ರೆ ಮೋಸೆ ಬರೆದಿರುವಂತ 5 ಪುಸ್ತಕಗಳು, ಅದೇ ಅವ್ರ ಜೀವನದಲ್ಲಿ ತುಂಬಾ ಮುಖ್ಯವಾದದ್ದು. ಸೊ ಮತ್ತೆ ಸಭೆಗಳು ಕೂಡ, ಅನೇಕ ಚರ್ಚ್ಗಳು ಕೂಡ ಸುವಾರ್ತೆಯನ್ನ ಕಳ್ಕೊಂಡಿದೆ, ಕ್ರಿಸ್ತನನ್ನ ಕಳ್ಕೊಂಡಿದ್ದಾರೆ. ಸಭೆಗಳು ನಡೀತಿದೆ ಅಷ್ಟೇನೆ, ಆದ್ರೆ ನಿಜವಾದ ಕ್ರಿಸ್ತನು ಅಲ್ಲಿಲ್ಲ. ಕ್ರಿಸ್ತನಿಗೆ ಅಲ್ಲಿ ಅವಕಾಶ ಇಲ್ಲ. ಸಭೆ ಅಂತ ಕರೆಯಲ್ಪಟ್ರು ಕೂಡ ಕ್ರಿಸ್ತನಲ್ಲಿ ಇಲ್ಲ, ಸುವಾರ್ತೆ ಅಲ್ಲಿಲ್ಲ ಅಂದ್ರೆ ಯೋಚನೆ ಮಾಡಿ ನೋಡಿ ಸೈತಾನನು ಎಷ್ಟರ ಮಟ್ಟಿಗೆ ಸೇವಕರನ್ನ ಮತ್ತೆ ವಿಶ್ವಾಸಿಗಳನ್ನ ಮಂಕು ಮಾಡ್ತಿದ್ದಾನೆ ಅಂತ ಹೇಳಿ. ಇದು ಸಾಧಾರಣವಾದ ವಿಷಯ ಅಲ್ಲ. ಕ್ರಿಸ್ತನನ್ನ, ಸುವಾರ್ತೆಯನ್ನ ದೂರ ಮಾಡುವಂತ ಸೇವಕರು, ಸಭೆಗಳು, ಅದೆಷ್ಟು ಭಯಂಕರವಾಗಿರುತ್ತೆ ಬರೋ ದಿನಗಳಲ್ಲಿ ಯೋಚನೆ ಮಾಡಿ ನೋಡಿ. ಸೈತಾನನ್ನು ವಂಚಿಸ್ತಿರೋದು ಇದು ಬೇರೆ ಯಾರು ಅಲ್ಲ. ಹಾಗಾಗಿ ಇವುಗಳಿಂದಾಗಿ ಅನೇಕ ಜನರು ದೇವರನ್ನ ಭೇಟಿಯಾಗುವಂತ ಅವಕಾಶದಿಂದ ವಂಚಿತರಾಗ್ತಿದ್ದಾರೆ. ಉದಾಹರಣೆಗೆ ಸೇನಾಪತಿ ನಾಮಾನ ಎಂಬುದಾಗಿ ನಾವು ನೋಡ್ತೀವಿ. ನಾಮಾನನು ಕುಷ್ಠರೋಗಿಯಾಗಿದ್ದ. ಅವನು ಕೂಡ ಅಷ್ಟು ಆ ಸೇನಾಪತಿಯ ಸ್ಥಾನದಲ್ಲಿ ಇದ್ರು ಕೂಡ ಆರಾಮ್ ದೇಶದಲ್ಲಿ ಅವನ ಮನೆಯಲ್ಲಿ ಕೆಲಸ ಮಾಡುವಂತ ಒಂದು ಯಹೂದ್ಯ ಹುಡುಗಿ ಹೇಳುತ್ತೆ,
ನಮ್ಮ ಯಜಮಾನನಿಗೆ ಈ ತರ ಕಾಯಿಲೆ ಇದೆಯಲ್ಲ, ಕುಷ್ಠರೋಗ ಇದೆಯಲ್ಲ, ನಮ್ಮ ದೇಶದಲ್ಲಿ ಎಲಿಷನ್ ಅಂತ ಹೇಳಿ ದೇವರ ಸೇವಕನಿದ್ದಾನೆ, ಅಲ್ಲಿ ಹೋದ್ರೆ ಇವ್ರಿಗೆ ಗುಣ ಆಗುತ್ತೆ ಅಂತಾನೆ ಹೇಳೋದು. ಅಲ್ಲಿ ಹೋದ್ರೆ ಗುಣ ಆಗುತ್ತೆ ಅಂತ ಅವ್ನು ಬರ್ತಾನೆ. ಆದ್ರೆ ಅವನು ಮೋಸ ಆಗೋದು ಯಾವ್ದನ್ನ ನೋಡಿ, ಆ ಯೋಧನ್ ಹೊಳೆಯನ್ನ ನೋಡಿ. ನಮ್ಮ ದೇಶದಲ್ಲಿ ಅಷ್ಟು ಒಳ್ಳೊಳ್ಳೆ ಹೊಳೆಗಳಿರ್ಬೇಕಾದ್ರೆ ನಾನು ಈ ಗಲೀಜ್ ಹೊಳೆಯಲ್ಲಿ ಮುಳುಗ್ ಬಂದ್ರೆ ವಾಸಿ ಆಗ್ತೀನ ಅಂತ ಹೇಳ್ಬಿಟ್ಟು ಬೇಡ ಅಂತ ಕೋಪ ಮಾಡ್ಕೊಂಡು ಹೋಗ್ತಿರ್ತಾನೆ. ಆಮೇಲೆ ಅಲ್ಲಿ ಜೊತೆಲಿದ್ದಂತ ಸೇವಕರು ಹೇಳ್ತಾರೆ, ಬೇರೆ ಏನ್ ಹೇಳಿದ್ರು ನೀನ್ ಕೇಳ್ತಿದ್ದಲ್ಲ, ಈಗ ಯಾಕೆ ಈ ತರ ಕೇಳ್ತಿಲ್ಲ, ಈ ಸಣ್ಣ ವಿಷಯ ತಾನೆ. ಮುಳುಗಿ ಬಂದ ತಕ್ಷಣ ಅವ್ನು ವಾಸಿ ಆಗುತ್ತೆ ಎಂಬುದಾಗಿ ನಾವು ನೋಡ್ತೀವಿ. ಅನೇಕ ಸಲ ಹಾಗೇನೆ ನಾವು ನೋಡೋದ್ರಿಂದಲೋ ಕೇಳೋದ್ರಿಂದಲೋ ಮೋಸ ಹೋಗ್ತಾ ಇರ್ತೀವಿ. ಸತ್ಯ ಸುವಾರ್ತೆ ಹಿಡ್ಕೊಂಡಂತೆ ನೀವು ಯಾವತ್ತೂ ಮೋಸ ಹೋಗ್ಬಾರ್ದು. ಮತ್ತೆ ಯೇಸುವನ್ನ ನಾವು ಭೇಟಿಯಾಗಿದ್ದೀವಿ, ಆ ಕೃಪೆಯ ಅವಕಾಶ ನಮಗೆ ಸಿಕ್ಕಿದೆ, ಅದನ್ನ ಯಾವತ್ತೂ ನಾವು ಕಳ್ಕೊಳ್ದೆ ಕ್ರಿಸ್ತನಿಗಾಗಿ ಜೀವಿಸೋಣ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಮುಂದಿನ ವಾರ 2ನೇ ವಿಷಯವನ್ನು ನಾವು ನೋಡೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರಲ್ಲಿ ಕೂಡಿ ಬಂದಂತೆ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸಿ. ಹೌದು ಸ್ವಾಮಿ, ನಿಮ್ಮ ಶಕ್ತಿಯನ್ನ ಹೇಗೆ ನಾವು ಅನುಭವಿಸ್ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ತಿರುವಾಗ ಅಪ್ಪ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಕೃಪೆ ತೋರಿಸ್ರಿ. ಜಾರಿರದ ಎಲ್ಲರಿಗೂ ಕೂಡ ನಿಮ್ಮ ಬಲದಿಂದ ತುಂಬಿಸ್ರಿ. ಕ್ರಿಸ್ತನ ದೇಶ ನಾಮ ತಂದೆ, ಆಮೇಲೆ